ಹಲೋ ಗೈಸ್, ಸುಳ್ಳು ಹೇಳ್ತಾ ಇದ್ದಾಳೆ. ಗೊತ್ತಿಲ್ದರ ದೆವಕ್ಕಿಂತ ಗೊತ್ತಿರೋ ದೆವನೇ ಲೇಸು. ಸಖತ್ತಾಗಿದೆ. ಹೋಪ್ನಲ್ಲಿ ಇರಬೇಕೆಲ್ಲ. ಸುಷ್ಮನ್ ಮನೆಗೆ ಬಂದಿದ್ದೀವಿ. ಮನೆಯಲ್ಲಿ ಯಾವ್ದ್ಯಾವ್ದಕ್ಕೂ ಇರುವೆ ಮುತ್ಕೊಳ್ಳಲ್ಲ. ಲ್ಯಾಪ್ಟಾಪಿಗೆ ಮುತ್ಕೊಂಡಿದ್ದೆ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಆ್ಯಂಡ್ 9 ಕಾಲ ಆಗಿದೆ ಅಷ್ಟೇ. ನಾನು ಮತ್ತು ನಮ್ಮ ಯಜಮಾನ್ರು ಇನ್ನೂ ರೆಡಿ ಆಗಿಲ್ಲ. ಸುಮ್ಮನೆ ಹೇಳ್ತಾ ಇದ್ದಾಳೆ. 9 ಗಂಟೆ 19 ನಿಮಿಷ. 9:10. ನಮ್ಮ ಯಜಮಾನ್ರು ರೆಡಿ ಆಗಿದ್ದಾರೆ. ಇವಾಗ ನಾನು ಮತ್ತು ನಮ್ಮ ಯಜಮಾನ್ರು ಹೊರಗಡೆ ಹೋಗಿ, ನಾನು ಮಾತ್ರ ಹೊರಗಡೆ ಟಿಫನ್ ತಿಂತೀನಿ. ಇದೇ ನಾಡು ಹಾಕ್ತವ್ರೆ. ನಮ್ಮ ಯಜಮಾನ್ರು ಮನೇಲೇ ಟಿಫನ್ ತಿನ್ನೋದು. ಭವಿಷ್ಯಂಗೆ ಒಂದು ಪಲಾವೋ ಏನಾದ್ರು ತೊಗೊಬರೋಣ ಅಂತ. ನನಗೆ ಉದ್ದಿನೊಡೆ ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಜೊತೆಗೆ ಒಂದು ಇಡ್ಲಿನೂ ತಿನ್ಬಿಡ್ತೀನಿ. ನನ್ನ ಟಿಫನೇ ಆಗೋಗ್ಬಿಡುತ್ತೆ ಗೈಸ್. ಅಷ್ಟೇ. ಇವಾಗ ರೆಡಿ ಆಗಿಬಿಟ್ಟು ಬೆಳಗ್ಗೆ 9:15 ಅಷ್ಟರಲ್ಲೆಲ್ಲ ಹೋಗ್ತಾ ಇದ್ದೀವಿ ಟಿಫನ್ ತಿನ್ನೋದಕ್ಕೆ. ಇವತ್ತು ಇಲ್ಲಿ ನಮ್ಮ ಏರಿಯಾನಲ್ಲಿ ಇವತ್ತು ರಾಮನವಮಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮಜ್ಜಿಗೆ ಮತ್ತು ಪಾನಕ ಹಂಚ್ತಾರೆ ಗೈಸ್ ಇಲ್ಲಿ. ಆ್ಯಂಡ್ ಭವಿಷ್ಯ ನೋಡಿ ಇಲ್ಲಿ ಇನ್ನೂ ಸೋಂಬೇರಿ ಥರ ಮಲ್ಕೊಂಡಿದ್ದಾಳೆ. ಬಿಕಾಸ್ ಡಾನ್ಸ್ ಆಗಿಬಿಟ್ಟು ಸುಸ್ತಾಗಿ. ಬಾ ಹೋಗೋಣ ಟಿಫನ್ ತಿನ್ನೋದಕ್ಕೆ, ನೀನು ಅಲ್ಲೇ ತಿನ್ನುವಂತೆ ಅಂತ ಹೇಳಿದ್ರೆ, ಇಲ್ಲ ನಂಗೆ ಸುಸ್ತಾಗ್ತಾ ಇದೆ ಅಂತ ಹೇಳಿದ್ಲು. ಅದಕ್ಕೆ ಸರಿ ರಾಮ ಮನೆಯಲ್ಲೇ ಅಂತ ಹೇಳಿಬಿಟ್ಟು ನಾವಿಬ್ಬರ ಹೋಗ್ತಾ ಇದ್ದೀವಿ. ನಡೀರಿ ಗೈಸ್, ಹೋಗೋಣ. ಕಾಪಿ ರೈಟ್ ಬಂದ್ಬಿಡುತ್ತೆ ಇವಾಗ ನಾನು ಆಫ್ ಮಾಡದೆ ಹೋದರೆ. ಬಾಯ್ ಬಾಯ್. ಈಗ ಯಾವ ಹೋಟ್ಲಿಗೆ ಹೋಗೋಣಮ್ಮ? ಯಾವುದೋ ನಿಮಗೆ ಯಾವ್ದಾದ್ರು ಚೆನ್ನಾಗಿರ್ಬೇಕು. ಇದು ಉದ್ನೋಡೆ ಚೆನ್ನಾಗಿ ಸಿಗೋ ಅಂತ ಹೋಟ್ಲಿಗೆ ಕರ್ಕೊಂಡೋಗಿ. ನನ್ನ ಮಾತು ಕೇಳು. ಗೊತ್ತಿಲ್ದರ ದೆವಕ್ಕಿಂತ ಗೊತ್ತಿರೋ ದೆವನೇ ಲೇಸು. ಗೊತ್ತಿರೋ ದೆವನೇ ಲೇಸು. ಅದಕ್ಕೆ ನಾವೆಲ್ಲಿ ತಿಂತೀವೋ ಅಲ್ಲೇ ಹೋಗ್ತೀನೋ. ಎಲ್ಲೋ ಹೊಸ್ದಾಗಿ ಟ್ರೈ ಮಾಡ್ತೀನಿ ಅಂತಂದರೆ ಎಲ್ಲ ಕೆಡ್ತು ಅಂತಾರೆ. ಸರಿ, ಗೊತ್ತಿರೋದೇ ಮಾತ್ರನೇ ಕರ್ಕೊಂಡೋಗಿ. ಹೋಗಪ್ಪ ರಾಜ. ಗೊತ್ತಾಯ್ತಾ ಗೈಸ್? ನೀವು ಏನಾದ್ರು ಹೋಟೆಲ್ಗೆ ಹೋಗ್ತಾ ಇದ್ದೀರಾ ಯಾವ್ದಾದ್ರು ಅನ್ನೋನ್ ಇದು ಲೈಕ್ ನೋನ್ ಪ್ಲೇಸ್ನಲ್ಲೇ ಆಗಲಿ, ಒಂದೊಂದ್ಸರಿ ನಿಮಗೆ ಟಿಫನ್ ತಿನ್ನಬೇಕು ಅನ್ಸುತ್ತಲ್ಲ, ಅವಾಗ ಮೊದಲು ಅದು ಥಿಂಕ್ ಮಾಡಿ. ಗೊತ್ತಿಲ್ಲದೆ ಇರೋ ದೇವಕ್ಕಿಂತ ಗೊತ್ತಿರೋ ದೇವ ಬೆಟರು ಅಂದ್ಬಿಟ್ಟು ಗೊತ್ತಿರೋ ಹೋಟೆಲ್ಗೆ ಹೋಗಿ. ಓಕೆ, ಆವ್ರೇಜ್ ಇದೆ ಅದರದ್ದು ಟೇಸ್ಟು ಅಂತ ಅನಿಸುತ್ತಲ್ಲ, ಆ ಹೋಟೆಲ್ಗೆ ಹೋಗಿ. ಇವಾಗ ಯಾವ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ ನೋಡೋಣ. ಯಾವುದು ಗೊತ್ತಿರೋ ದೇವ ಅಂತ. ಜೈ ಶ್ರೀರಾಮ್. ಅಮ್ಮ ಚೆನ್ನಾಗಿದ್ದೀರಮ್ಮ? ತುಂಬ ದಿನ ಆಯ್ತು ನೋಡಿ ನಿಮ್ಮನ್ನ. ನನ್ನ ವೈಫು. ನಮಸ್ತೆ ಅಮ್ಮ. ನಾನು ಬೆಳಗ್ಗೆ ಸಂಡೇ ಬರ್ತಾ ಇದ್ನಲ್ಲ, ಅವಾಗ ಅಮ್ಮ ವಾಕ್ ಮಾಡ್ತಾ ಇರ್ತಾರೆ, ಮಾತಾಡಿಸ್ತೀನಿ. ಒಬ್ಳೆ ಅಮ್ಮ. ಬನ್ನಿ ಕಾಫಿ ಕುಡ್ಕೊಂಡು ಮನೆ ಹತ್ರ. ಇಲ್ಲ ಅಮ್ಮ, ಉದ್ದೋಡೆ ತಿನ್ನೋಣ ಅನ್ನಿಸ್ತಿತ್ತು, ಅದಕ್ಕೆ ಕರ್ಕೊಂಡ್ ಬಂದ್ರು. ನೀವೇ ಬನ್ನಿ ಹೋಟ್ಲಿಗೆ ತಿನ್ನೋರಂತೆ. ಬರ್ತೀನಮ್ಮ. ಬರ್ತೀವಮ್ಮ. ಏನ್ರಿ ನೀವು ಒಳ್ಳೆಯವ್ರಂತೆ. ಅಯ್ಯೋ ಇದೇನಿದು? ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಇದು ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ ಗೈಸ್. ನಮ್ಮೂರ ಕಾಫಿ ಕಟ್ಟೆಗೆ ಕರ್ಕೊಂಡ್ಬಂದ್ರು ನಮ್ಮ ಯಜಮಾನ್ರು. ಇದೇ ನಮಗೆ ಗೊತ್ತಿರೋದೇವಾ. ಪಾಪ ಚೆನ್ನಾಗಿ ಮಾಡ್ತಾರೆ ಗೈಸ್. ಟಿಫನು ಚೆನ್ನಾಗಿರುತ್ತೆ, ಕಾಫಿ ಅಂತೂ ಸೂಪರ್ ಆಗಿರುತ್ತೆ. ಬರೀ ಟಿಫನ್ ಅಂದ್ಕೊಂಡೆ, ಬಟ್ ಕಾಫಿನೂ ಕುಡ್ಕೊಂಡು ಹೋಗ್ಬೋದು ಇವಾಗ. ಇಡ್ಲಿ ವಡೆನಲ್ಲಿ ಈರುಳ್ಳಿ ಹಾಕಿದ್ದಾರೆ. ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ. ಯಾವಾಗ ಹೊರಗಡೆ ಹೋದ್ರೆ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಧರ್ಮೇ ಜಯ.
ರೈಸ್ ನಮ್ಮ ಯಜಮಾನ್ರು ಒಂದು ಸಿಂಗಲ್ ಇಡ್ಲಿ ವಡೆ ತೊಗೋತಾರೇನೋ ಇಲ್ಲ ಇಡ್ಲಿ ವಡೆ ತೊಗೋತಾರೆ ನೋಡಿ 2 ಇಡ್ಲಿ ವಡೆ ತೊಗೋತಾರೇನೋ ರೈಸ್ ಅದು ಸಿಂಗಲ್ ಇಡ್ಲಿ ವಡೆ ಆ್ಯಂಡ್ ಅಲ್ಲೂ ಜಾಗ ಇತ್ತು ಬಟ್ ಐ ಪ್ರಿಫರ್ ಇಲ್ಲೇ ಚಕ್ಕಲ್ಬಾಗ್ಲು ಹಾಕ್ಕೊಂಡು ಕುತ್ಕೊಳ್ಳೋಣ ಅಂತ ಆ್ಯಂಡ್ ನಮ್ಮ ಯಜಮಾನ್ರು ಬರ್ತಾ ಇದ್ದಾರೆ ರೀ ಇಲ್ಲೇ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡು ಏನಾಯಿತು ಪರವಾಗಿಲ್ಲ ಕುತ್ಕೊಂಡು ಒಂದು ಮೇಂಟೈನ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಮೇಂಟೈನ್ ಮಾಡೋಕ್ಕೆ ಬರಲ್ಲ ಇಲ್ಲ ಬರುತ್ತೆ ಅದ್ರದ್ದೇನಿಲ್ಲ. ತಾಳಿ ಟಿಶ್ಯೂ ತೊಗೊಬರ್ತೀನಿ ನೋಡೋಣ ಇಡ್ಲಿ ವಡೆ ಹೇಗಿದೆ ಇಲ್ಲಿ ಅಂತ ಹೋಯ್ ಬಾಯ್ಲಿ 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 ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕೊಂಡಿದ್ದಾನೆ ಬಾಯ್ಲಿ ಏನ್ ನಿನ್ನ ಹೆಸರು ಹೆಸರೇನು ಯಾರ ಮಿಲ್ಟ್ರಿಗೆ ಸೇರ್ಕೊತಾನೆ ಮೋಸ್ಟ್ಲಿ. ಓಕೆ ಇವಾಗ ಇಡ್ಲಿಗೆ ಬರೋಣ. ಇಡ್ಲಿ ಚೆನ್ನಾಗಿದೆ ಗೈಸ್. ಚೆನ್ನಾಗಿಲ್ಲ, ಸಾಂಬಾರು ಸಕ್ಕತ್ತಾಗಿದೆ. ನಮಗೆ ಸಾಂಬಾರು ಎಲ್ಲ ಕಡೆ ಇಷ್ಟ ಆಗಲ್ಲ, ಬಟ್ ಈ ಸಾಂಬಾರು ಚೆನ್ನಾಗಿದೆ. ಆ್ಯಂಡ್ ಇವಾಗ ಇಡ್ಲಿ ನಾವು ರಿವ್ಯೂ ಕೊಡ್ತಾ ಇದ್ದೀವಿ, ನೀವು ಬನ್ನಿ. ಇನ್ ಕೇಸ್ RR ನಗರ್ ಅಕ್ಕಪಕ್ಕ ಇದ್ದರೆ ನಮ್ಮೂರ ಕಪ್ಪಿಕಟ್ಟೆಗೆ ಬನ್ನಿ. ಇಡ್ಲಿ ವಡೆ ಸಕ್ಕತ್ತಾಗಿದೆ. ವಡೆ ಆ್ಯಕ್ಚುಲಿ ಕ್ರಿಸ್ಪಿ ಆಗಿದೆ ಕಟ್ ಮಾಡೋಕ್ಕೆ, ಆ್ಯಂಡ್ ತಿನ್ನೋದಕ್ಕೆ ಸೂಪರಾಗಿದೆ. ವಡೆ ತಿಂದು ನೋಡಿದ್ರಾ? ಖಾಲಿನೇ ಮಾಡ್ಬಿಟ್ಟೆ. ಸಖತ್ ಕ್ರಿಸ್ಪಿ ಆಗಿದೆ. ನಮ್ಮ ಯಜಮಾನ್ರು ತಿನ್ನೋ ಸ್ಟೈಲ್ ಇದು. ತೊಗೊಳ್ಳಿ ಒಂದು ಪೀಸು. ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ. ಯಾರು ತಿನ್ನೋ ಸ್ಟೈಲ್ ಇದು. ನಮ್ಮ ಯಜಮಾನ್ರು ಹಿಂಗೆ ತಿನ್ನೋದು ಗೈಸ್. ಆ್ಯಂಡ್ ನಮ್ಮ ಯಜಮಾನ್ರು ಇವಾಗ ಕಾಫಿ ತಂದು ಕೊಟ್ಟಿದ್ದಾರೆ. ತೊಗೊಳ್ರಿ ನೀವೊಂದು ಜಿಪ್ಪು. ಹಾಂ ಬೇಡ್ವಾ? ನೋಡಿ ಗೈಸ್, ಕುಡಿಯೋದೇ ಇಲ್ಲ ಕಾಫಿ. ಸೂಪರ್. ಸಕ್ಕತ್ತಾಗಿದೆ ಕಾಫಿ. ಕಾಫಿ ಸೇಮ್ 10 ರೂಪಾಯಿನಾ? 10 ರೂಪಾಯಲ್ಲಿ ಏನು ಇಟ್ಟಿದ್ದಾರೆ. ಆಯಿತು ಗೈಸ್, ಟಿಫನ್ ನೋಡಿ. ಇವಾಗ ನಮ್ಮ ಭವಿಷ್ಯಂದು ಪಾರ್ಸಲ್ ತೊಗೊಂಡು ಹೊರಡೋದು ಗೈಸ್. ಮೊದಲು ನನಗೆ ವ್ಲಾಗಿಂಗ್ ಮಾಡಿದ್ರೆ ಲೈಕ್ ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಒಂಥರ ಮುಜುಗರ ಆಗ್ತಿತ್ತು ಗೈಸ್. ಇವಾಗ ನೋಡಿ ಎಷ್ಟು ಜನ ನೋಡ್ತಿರ್ತಾರೆ ಆ ಕಡೆಯಿಂದ, ಬಟ್ ಸ್ಟಿಲ್ ನನ್ನ ಪಾಡಿಗೆ ನಾನು ಮಾತಾಡ್ಕೊಂಡಿರ್ತೀನಿ. ಲೈಕ್ ಟೈಮ್ ಹೋಗ್ತಾ ಹೋಗ್ತಾ ಸರಿ ಹೋಗ್ಬಿಡುತ್ತೆ ಎಲ್ಲ. ಏನ್ರಿ, ನಾನು ಹೇಳ್ತಾ ಇದ್ದೆ ಮೊದಲು ನಾಚಿಕೆ ಪಟ್ಕೋತಾ ಇದ್ದೆ ಮೊಬೈಲಲ್ಲಿ ಆದರೆ ಎಲ್ಲರ ಮುಂದೆ ಮಾತಾಡೋದಕ್ಕೆ. ಇವಾಗ ನಾರ್ಮಲ್ ಆಗಿ ಹೋಗ್ಬಿಟ್ಟಿದೆ ನನಗೆ. ನಮ್ಮ ದಾವಣಗೆರೆ ಯಪ್ಪ ಗೈಸ್, ದಿನಕ್ಕೊಂದ್ಸರಿ ನೆನಪಿಸ್ಕೊಂಡೆ. ನನಗೆ ಒಂದ್ಸರಿ ಏನು ಎಷ್ಟೊಂದು ಸರ್ತಿ ನೆನಪಿಸ್ಕೋತೀವಿ. ದಾವಣಗೆರೆನಲ್ಲಿ ಇರೋಂಥ ಯಾರೋ ಒಬ್ಬರು ನಮ್ಮ ಚಾನಲ್ನ ನೋಡೋ ಅಂಥವ್ರು, ನಮ್ಮನ್ನು ನೋಡೋ ಅಂಥವ್ರು ಬಂದು ಮಾತಾಡ್ಸಿದ್ರು ಅಂತ ದಿನ ನೆನಪಿಸ್ಕೊಂಡು ಖುಷಿ ಪಡ್ಕೋತೀನಿ ನಾನು. ಇಮ್ಯಾಜಿನ್ ಮಾಡಿ, ಎಷ್ಟೊಂದು ಜನ ಫೇಮಸ್ ಆಗೋಗ್ಬಿಟ್ಟಿರ್ತಾರೆ. ಅವ್ರದ್ದು ಹೊರಗಡೆ ಹೋದರೆ ಫೋಟೋಸ್ ತೊಗೊಳೋದು, ಹೊರಗಡೆ ಹೋದರೆ ಮಾತಾಡ್ಸೋದು ಎಲ್ಲ ಮಾಡ್ತಾರೆ. ಅವ್ರು ಎಷ್ಟು ಖುಷಿ ಪಡ್ಬೋದು. ನಾನು ಒಂದಿನ ಅದೇ ಥರ ಖುಷಿ ಪಡ್ತೀನಿ. ನಾವು ಯಜಮಾನ್ರ ಹತ್ರ ಬಂದ್ಬಿಟ್ಟು ಎಲ್ಲರೂ ಸರ್, ಏನು ಸರ್ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ಜಾಸ್ತಿ ಆಗಲಿಲ್ವಾ ನಿಮಗಿದು?
ಏನು ಜಾಸ್ತಿ ಆಗಿಲ್ಲ, ಆಗುತ್ತೆ ಒಂದಿನ. ಹೋಪ್ನಲ್ಲಿರ್ಬೇಕೆಲ್ಲ. ಏನು ಹೇಳು ಸಂಜು ಅವನ ನಮ್ಮ ಯಜಮಾನ್ರು ಸಂಡೇ ವಾಕ್ ಮಾಡೋ ಅಂತ ಪಾರ್ಕ್. ಮನೆಗೆ ಹೋಗೋಣ ಈಗ. ಬಿಸಿಲಿಲ್ಲ. ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಫುಲ್ ಟ್ಯಾಂಕ್ ಮಾಡಿಸ್ಬಿಡ್ತಾರೆ. ಎಷ್ಟಾಗುತ್ತೆ ರೀ ಫುಲ್ ಟ್ಯಾಂಕಿಗೆ? ಈಗ 1200 1300 ರೂಪಾಯಿ. 1300 ರೂಪಾಯಿ. ಎಷ್ಟು ಲೀಟ್ರು? ಅರೌಂಡ್ 13 ಅದು 13. ಓಕೆ, ಅದು 3 ಲೀಟರ್. 1250. ಎಷ್ಟು ದಿನ ಬರುತ್ತೆ ಒಂದ್ಸರಿ ಒಂದು ಹಾಕಿದ್ರೆ? 15 ದಿನ ಬರುತ್ತೆ ಅಷ್ಟೇ. 2 ಸರಿ ಹಾಕಿಸ್ಬೇಕು ತಿಂಗಳಿಗೆ. ಮನೆಗೆ ಬಂದ್ವಿ. ಭವಿಷ್ಯ ಭವಿಷ್ಯ ಇನ್ನು ಮೇಕಪ್ಪು ತೆಗ್ದಿಲ್ಲ. ಹೋಗು ಚಿನ್ನ, ಬಾಯಿ ಅಲ್ಲುಜ್ಬಿಟ್ಟು ತಿನ್ನು. ಗೈಸ್ ಎಷ್ಟು ಒಳ್ಳೆ ಹುಡುಗಿ, ಹೇಳಿದ ತಕ್ಷಣ ಅಲ್ಲುಜ್ಕೊಂಬಂದ್ಬಿಟ್ಲು ಗೈಸ್. ಅದಾದಮೇಲೆ ಓಪನ್ ಮಾಡ್ತಿರೋದು ಅಲ್ವಾ ಭವಿಷ್ಯ? ಎಷ್ಟು ಒಳ್ಳೆ ಹುಡುಗಿ. ನಮ್ಮ ಯಜಮಾನ್ರು ಮೇ ಬಿ ಒಂದು ಚಪಾತಿ ತಿನ್ಬೋದೇನೋ, ಬಿಕಾಸ್ ಆಲ್ರೆಡಿ. ಭವಿಷ್ಯ ಇಡ್ಲಿ ವಡೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಆ್ಯಂಡ್ ಸಾಂಬಾರು ನಮಗೆ ಬ್ರಾಹ್ಮಿನ್ಸ್ ಕಫೇದು ಬಿಟ್ಟರೆ ಇನ್ನೆಲ್ಲೂ ಇಷ್ಟ ಆಗಲ್ವಲ್ಲ, ಇಲ್ಲಿ ತುಂಬ ಚೆನ್ನಾಗಿತ್ತು ಸಾಂಬಾರು. ಲೈಕ್ ಅದೇ ಲೆವೆಲ್ಗಿತ್ತು. ನಾವು ರೆಡಿ ಆಗಿಬಿಟ್ಟು ಎಲ್ಗೋ ಹೋಗಬೇಕು ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಎಲ್ಲಿಗೆ ಅಂತ ಇವಾಗಲೇ ಹೇಳೋದಕ್ಕಾಗೋದಿಲ್ಲ, ಬಟ್ ಎಲ್ಲೋ ಒಂದು ಕೆಲ್ಸಕ್ಕೆ ಹೋಗ್ತಾಯಿದ್ದೀವಿ. ಇನ್ ಕೇಸ್ ಅದು ಆಯಿತು ಅಂತ ಅಂದರೆ ಯಾವಾಗ ಡಿಸ್ಕ್ಲೋಸ್ ಮಾಡಬೇಕು ಅದನ್ನು ಆವಾಗ ಹೇಳ್ತೀವಿ. ಇಟ್ಸ್ ಅ ಗುಡ್ ನ್ಯೂಸ್. ಸೊ ರೆಡಿ ಆಗಬೇಕು ಗೈಸ್ 11 ಗಂಟೆ ಅಷ್ಟರಲ್ಲಿ. ನಾನು ಮತ್ತು ನಮ್ಮ ಯಜಮಾನ್ರು. ಭವಿಷ್ಯ ಮನೆಯಲ್ಲಿ ಇರ್ತಾಳೆ, ಅವಳು ಓದ್ಕೊಳ್ಳೋದಿದೆ, ಅದಕ್ಕೆ ಅಷ್ಟೇ ಗೈಸ್. ನಮ್ಮ ಮನೆ ಮುಂದೆ ಮನೆ ಕಟ್ತಾ ಇದ್ದಾರೆ. ಒಳಗಡೆ ಎಲ್ಲ ನೀರು ಸ್ಪ್ರೇ ಮಾಡ್ತಾ ಇದ್ದಾರೆ. ಕ್ಯೂರಿಂಗ್ ಮಾಡ್ತಾರೆ. ಇದು ಕ್ಯೂರಿಂಗ್ ಅಂತಾರೇನೋ ಅಲ್ವಾ? ಯಸ್, ಕ್ಯೂರಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಈ ಮನೆ ನಮ್ಮ ತಾರಾತ್ಗೆ ಶೇಖರಣೆ ಕಟ್ಟಿಸ್ಬೇಕಾದ್ರೆ ಯಾವಾಗಾದ್ರು ಕರ್ಕೊಂಡು ಬರೋರು. ಆವಾಗ ಹಿಂಗೆ ನೀರೆಲ್ಲ ಹಾಕಿ ಕ್ಯೂರಿಂಗ್ ಮಾಡೋರು ಒಂದೊಂದು ಸರಿ ಫ್ರೀ ಇದ್ದಾಗ. ಒಂದೊಂದು ಸರಿ ಅಲ್ಲ, ದಿನಾಗಲೂ ಬರೋರು. ನನಗೆ ಗೊತ್ತಿರೋಂಗೆ ದಿನಾಗಲೂ ಬರೋರು. ನಾವು ಇದ್ದಿದ್ದು ಹನುಮನ್ ನಗರ ಅಲ್ಲ ಅವಾಗ. ಭವಿಷ್ಯನ ಆಲ್ರೆಡಿ ಇಲ್ಲಿ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ವಿ. ಸೊ ಬಂದು ಇಲ್ಲಿಂದ ಕರ್ಕೊಂಡು ತಿರ್ಗಾ ಬರೋರು ಅಲ್ಲಿಗೆ ಹನುಮನ್ ನಗರ್ಗೆ. ಆ ಗ್ಯಾಪ್ನಲ್ಲಿ ಇದು ನೀರು ಹಾಕೋದು ಎಲ್ಲ ಮಾಡೋರು ಗೈಸ್. ನೋಡಿ ಗೈಸ್, ಹಿಂಗೆ ಪಾರ್ಸಲ್ ಇದು ಮಾಡಿಸಿದ್ದನ್ನ ತಟ್ಟೆ ಥರ ಮಾಡ್ಕೊಂಡು ತಿಂತಾ ಇದ್ದಾರೆ. ಇವಳ ಹೆಸರು ಬಂದು ಚೆನ್ನಾಗಿದ್ಯಾ? ಇವಳ ಹೆಸರು ಬಂದು ತಟ್ಟೇಶ್ವರಿ ಅಂತ. ಈಶ್ವರಿ ಅಲ್ವಾ? ತಿಂಡೇಶ್ವರಿ ಆಯಿತು. ಚೆನ್ನಾಗಿದೆಯಾ ಪಲಾವು? ಪುಂಡೇಶ್ವರಿ ತಿಂಡಿ ಪೋಟಿ ಅಲ್ಲ, ಸರಿ ಬಿಡಿ ಪಾಪ. ಇದು ಅಲ್ಲೋಡಿ ಅಪ್ಪ, ಅಲ್ಲೋಡಿ ಅಪ್ಪ. ಭವಿಷ್ಯ ನಿಧಾನಕ್ಕೆ ತಿನ್ನು ಚಿನ್ನ. ಆಯ್ತು, ಚೆನ್ನಾಗಿದೆ ಅಲ್ವಾ ಪಲಾವು? ಓಕೆ ಗಾಯ್ಸ್, ಇವಾಗ ರೆಡಿ ಆಗಬೇಕು ನಾನು. ನಾವು ಯಜಮಾನ್ರು ಸ್ನಾನಕ್ಕೆ ಹೋಗ್ತಾರೆ ಈಗ. ನಂದು ಸ್ನಾನ ಆಗಿರೋದ್ರಿಂದ ನಾನು ರೆಡಿ ಆಗಿಬಿಡ್ತೀನಿ. ಮೂಗ್ನತ್ತು ಒಂದು ಚುಚ್ಚಿಸ್ಕೊಂಬಿಡ್ಲಾ ರೀ? ಮೂಗ್ನತ್ತು ಚುಚ್ಚಿಸ್ಕೊಬಿಡ್ಲಾ ರೀ? ಒಂದು ಬೇಡವಾ ರೀ? ರೆಡಿ ಆಗಿದ್ದೀನಿ. ಈ ಡ್ರೆಸ್ ಹಾಕ್ಕೊಂಡು ನಮ್ಮ ಯಜಮಾನ್ರು ಶೂಸ್ ಹಾಕ್ಕೊತಾ ಇದ್ದಾರೆ ಆಲ್ರೆಡಿ. ಇವಾಗ ಹೊರಟಿದ್ದೀವಿ. ಓಕೆ, ಇವಾಗ ಟೈಮ್ ಆಗಿದೆ, ಹೊರಟ್ಬಿಡ್ಬೇಕು. ಹೋಗ್ಲಾ ನಾನು ಕೆಳಗೆ? ಹಾಂ, ಹೊರಗಡೆ ಆ ಸಾಂಗ್ ಇದೆ ಗೈಸ್ ದೇವರದು. ಒಳಗಡೆ ಸ್ಪ್ಲಿಟ್ ವೀಲ್ ಹಾಕ್ಕೊಂಡು ಕೂತಿದ್ದಾಳೆ. ಆ್ಯಂಡ್ ನಮ್ಮ ಭವಿಷ್ಯ ಇಲ್ಲಿ ಓದ್ಕೋತಾ ಇದ್ದಾಳೆ. ತುಂಬ ಬ್ಯುಸಿ ಇದ್ದಾಳೆ ಗೈಸ್ ಭವಿಷ್ಯ. ನಾವು ಹೋಗ್ಬಿಟ್ಟು ಬರೋದ ಭವಿಷ್ಯ? ಬಾಯ್. ಎಷ್ಟು ಸಪ್ಪಕ್ಕಿದ್ದಾಳೆ. ಆ್ಯಕ್ಚುಲಿ ಅವಳು ಬರಬೇಕಂತ ಆಸೆ ಇತ್ತು, ಬಟ್ ಕರ್ಕೊಂಡು ಹೋಗ್ತಾ ಇಲ್ಲ ನಾವು. ಓಕೆ, ಟೈಮ್ ಆಗಿದೆ, ಬನ್ನಿ ಗೈಸ್ ಹೋಗೋಣ. ನೋಡಿ ಗೈಸ್, ನಾವು ಯಜಮಾನ್ರು ಸ್ಮಾರ್ಟಾಗಿ ರೆಡಿಯಾಗಿ ಹೋಗ್ಬಿಟ್ಟಿದ್ದಾರೆ. ಸ್ಟೈಲಾಗಿ ನೀರು ಕುಡಿತಾ ಇದ್ದಾರೆ. ಓಕೆ
ಗೈಸ್ ಇವಾಗ ನಾವು ಯಾರ ಮನೆಗೋ ಬಂದಿದ್ದೀವಿ. ಮಗಳು ಸುಷ್ಮಾದೇವಿ. ನಾನು ಒಳಗಡೆ ಹೋಗಿ ತೋರಿಸೋಣ ಅಂದರೆ ಇವರೆಲ್ಲ ಇಲ್ಲೇ ಹೇಳ್ತಾರೆ. ನಮ್ಮ ಕೋಮಲಾತ್ಗೆ ಅವ್ರ ಮಗಳು ಸುಷ್ಮಾ ಅವರ ಮನೆಗೆ ಬಂದಿದ್ದೀವಿ. ತೋರಿಸ್ತೀನಿ ತಡಿ. ನೋಡಿ ಗಾಯ್ಸ್, ಸುಷ್ಮನ್ ಮನೆಗೆ ಬಂದಿದ್ದೀವಿ. ಚೆನ್ನಾಗಿದ್ದೀರಮ್ಮ? ಕಿರಣ್ ಅವರು ಮತ್ತೆ ಇವನ್ ಪ್ರಣವ್ ಸ್ವಿಮ್ಮಿಂಗ್ ಹೋಗವ್ರೆ. ಹೌದಾ? ನಾವು ನಿಮ್ಮ ಮನೆಗೆ ಬಂದ್ರೆ ಕೆಟ್ಟೋಗ್ಬಿಡತ್ತೆ. ಇಲ್ಲ ಬ್ಲಾಗರು ಆದ್ರೆ ನಾವು ಬಂದಾಗ ಸುನಿತಾರೆ, ನಾವು ಬ್ಲಾಗ್ ಮಾಡ್ತೀವಿ. ದಿಗ್ಬಂಧನ ಏನು ವ್ಲಾಗ್ ಮಾಡಲ್ಲ ಈ ಸದ್ಯಕ್ಕೆ. ಇಲ್ಲಿ ನಾವು ಒಟ್ಟಿಗೆ ನಮ್ಮ ಜೊತೆನೆ ಡೋಲ್ ಬಾರ್ಸೋರ್ನ ಕರ್ಕೊಂಡ್ಬಂದಿದ್ದೀವಿ. ತಲೆ ಕೆಟ್ಟಾಗ ಬರೆಸ್ತಾನೆ ಅವನು ತಲೆ ಕೆಟ್ಟಾಗ ಬಾರಿಸ್ತೀನಿ, ನಾನು ತಲೆ ಕೆಟ್ಟಾಗ ಬಾರಿಸ್ತೀನಿ ನಾನು ಅವನಿಗೆ. ಕಾಮನ್ ಆಗಿ ಹೋಗಿತ್ತು ನಮ್ಗೆ ಇವಾಗ. ಜಾಸ್ತಿ ಹೊಡಿಯಲ್ಲ. ಅಲ್ಲೆಲ್ಲ ನೀನ್ ಹೊಡೆದ್ರೆ ಅವನೇ ತಲೆ ಕೆಡ್ಸ್ಕೊಳ್ಳಲ್ಲ ಅನ್ಕೋ. ನೀವಲ್ಲಿ ಬಾಜು ಯಾರಿದು? ಆಯ್ತಾ ಪ್ರಣವ್ ಸ್ವಿಮ್ಮಿಂಗು? ಹಾಯ್ ಕಿರಣ್ ಅವ್ರೆ. ಬಾಯ್ ಸುಷ್ಮಾ. ಬಾಯ್ ಕಿರಣ್. ಬರ್ತೀವಮ್ಮ? ಎಲ್ಲಿ ಆಚೆನೆ ಸಿಗ್ತಾನೆ, ನಿಮ್ಗೆ ಆಚೆನೆ ಬಾಯ್ ಹೇಳ್ತಾನೆ. ಓ ಪ್ರಣವು ಮತ್ತೆ ಅವನ ಬೆಸ್ಟ್ ಫ್ರೆಂಡ್ ಇರಬೇಕು. ಪ್ರಣವ್ ಬಾಯ್. ಗೈಸ್ ನಮ್ಮ ಸುಷ್ಮಂದು ಇದು ಮೇಕ್ ಓವರ್ ಬಾಯ್ ಸುಷ್ಮಾದಿದೆ. ಸುಷ್ಮಾ ನಿಮ್ದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀನಿ ನೋಡು ನಮ್ಮ ಚಾನಲಲ್ಲಿ. ಕಾಂಟ್ಯಾಕ್ಟ್ ಮಾಡಿ ಗೈಸ್. ನಮ್ಮ ಸುಷ್ಮಾ ಮೇಕಪ್ ಆರ್ಟಿಸ್ಟು, ಚೆನ್ನಾಗಿ ಮಾಡ್ತಾಳೆ. ಬಾಯ್ ಸುಷ್ಮಾ. ಬಾಯ್ ಕಿರಣ್. ಬಾಯ್ ಬಾಯ್. ಮನೆಗೆ ಬಂದ್ವಿ. ಭವಿಷ್ಯ ಒಂದ್ಸರಿ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಎಲ್ಲ ಕೇಳಿ. ಯಾಕೆ ಲೇಟ್ ಆಯಿತು ಅಂತ ಕೇಳ್ತಾನೆ. ಏನು ಮಾಡ್ತಾ ಇದ್ದೆ ಭವಿಷ್ಯ? ಚೆನ್ನಾಗಿ ನಿದ್ದೆ ಮಾಡ್ದ? ಬಿಸಿಲು ಮಾತ್ರ ಸಖತ್ತಿತ್ತು. ಸಖತ್ ಬಿಸಿಲು ಗೈಸ್. ಇವಾಗ ಕೆಳಗಡೆ ನಮ್ಮ ತಾರಾತ್ಗೆ ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ ಗೈಸ್. ಅಲ್ಲಿಗೆ ಹೋಗಬೇಕು, ಊಟ ಮಾಡ್ಕೊಂಡು ಬರಬೇಕು. ಮನೆಯಲ್ಲಿ ಹೊರಗಡೆಯಿಂದ ನಾನ್ ವೆಜ್ ತರಿಸಿದ್ದಾರೆ ಗೈಸ್, ನಮಗೂ ಸೇರಿಸಿ ತರಿಸಿದ್ದಾರೆ. ಅದಕ್ಕೋಸ್ಕರ ಕೆಳಗೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ಬೊಟ್ಟು ನಾನು ನಾರ್ಮಲ್ ಕರಿ ಬಟ್ಟೆ ಇಟ್ಕೊಂಡ್ರೇನೆ ಗೈಸ್ ನನಗೆ ಚೆನ್ನಾಗಿ ಅನ್ಸೋದು. ಇಲ್ಲಾಂದರೆ ಬಟ್ಟೆ ಇಟ್ಕೊಂಡಿಲ್ವೇನೋ ಅನ್ನಿಸ್ತಿರುತ್ತೆ. ನಮ್ಮ ಮನೆಯಲ್ಲಿ ಇರುವೆ ಯಾವ್ದು. ಹ್ಞೂ ನಡೀರಿ, ಬನ್ನಿರಿ ನೀವು. ಬನ್ನಿ ನೀವು. ನಮ್ಮ ಮನೆಯಲ್ಲಿ ಯಾವ್ದ್ಯಾವ್ದಕ್ಕೂ ಇರುವೆ ಮುತ್ಕೊಳ್ಳಲ್ಲ. ಲ್ಯಾಪ್ಟಾಪಿಗೆ ಮುತ್ಕೊಂಡಿದ್ದೆ ನೋಡಿ. ಪಾಪ ಕ್ಲೀನ್ ಮಾಡ್ತಾರೆ. ಏನು ತಲೆಗೆ ಇಟ್ಕೊಬಿಡ, ಬರ್ತಾ ಅದೇನು ಊಟ ಅಲ್ಲ ನಿಂದು, ಮಿಷಿನ್ ತಿನ್ಬಿಡಲ್ಲ ಅದು. ನಾವೀಗ ಕೆಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಭವಿಷ್ಯಂಗೆ ಹೊಟ್ಟೆ ನೋಡ್ತಿದ್ಯಂತೆ, ಅಲ್ಲಿ ಬರಲ್ಲ. ನಾನು ಮತ್ತು ನಮ್ಮ ಯಜಮಾನ್ರು ಹೋಗ್ತೀವಿ. ಬನ್ನಿರಿ, ಸುಮ್ಮನೆ ಬನ್ನಿರಿ ನನ್ನ ಜೊತೆ. ಈ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ ಗೈಸ್. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ದುರಂದರ್ ಬಂದು ಎಷ್ಟೊಂದು ತಿಂಗಳುಗಳಾಗೋಗ್ಬಿಟ್ಟಿದೆ. ಎಲ್ಲರೂ ನೋಡ್ಬಿಟ್ಟು ಇವಾಗ ದುರಂದರ್ ಅದು ಯಾವುದಾದ್ರು ರಿಟರ್ನ್ಸ್ ದುರಂದರ್ ಅಂತ ಇದೆ, ಅದನ್ನು ನೋಡ್ತಿದ್ದಾರೆ. ನಾವು ಇನ್ನು ಮೊದಲನೇ ಪಾರ್ಟ್ನೇ ನೋಡ್ತಾ ಇದ್ದೀವಿ ನೋಡಿ ಗೈಸ್. ಇವಾಗ ಶುರು ಮಾಡಿದ್ದೀವಿ. ಸೊ ಎವ್ರಿಬಡಿ ಬಾಯ್. Until next time, take care. Bye. See you guys. Bye. Thank you for watching our vlog. Bye.